ಇರಾನ್ ಭಾರತದ ನಡುವೆ ಯುದ್ಧ ಆರಂಭವಾದರೆ ಮುಸ್ಲಿಮರು ಯಾರ ಪರ ನಿಲ್ತಾರೆ ಎನ್ನುವ ಸ್ಪಷ್ಟ ಸಂದೇಶವನ್ನು ರವಾನಿಸುತ್ತಿದ್ದಾರೆ. ಖಮೇನಿ ಭಾವಚಿತ್ರ ಅಳವಡಿಸಿರುವುದನ್ನು ತೆರವುಗೊಳಿಸಬೇಕು ಎಂದು ಶ್ರೀರಾಮ ಸೇನಾ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪೊಲೀಸರು ಅಫ್ಜಲ್ ಖಾನ್ ಹಾಗೂ ಶಾಹಿದ್ ಶಿಖಾನ್ ಫೋಟೋ ಅಳವಡಿಸಲು ಪೊಲೀಸರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೊಂದು ಕಾಂಗ್ರೆಸ್ ಆಡಳಿತದಲ್ಲಿ ಪೊಲೀಸರು ಅತಿಯಾದ ವರ್ತನೆ ಮಾಡುತ್ತಿದ್ದಾರೆ ಎಂದರು. ಬಾನು ಮುಸ್ತಾಕ್ ಚಪ್ಪಲಿ ಧರಿಸಿಕೊಂಡೇ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿರುವುದು ಅಸಭ್ಯ ಮತ್ತು ಅವಮಾನಕರ ನಡೆ ಎಂದು ಕಿಡಿಕಾರಿದರು. ಚಪ್ಪಲಿ ತೆಗೆದು ನಮನ ಸಲ್ಲಿಸಿ ಎಂದು ಕೆಲವರು ಹೇಳಿದಾಗ ಚಪ್ಪಲಿ ನಮ್ಮ ಮನೆ ದೇವರು ಎಂದು ಹೇಳಿರುವುದು ಇನ್ನಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಮುತಾಲಿಕ್ ಆರೋಪಿಸಿದರು. ಚಪ್ಪಲಿ ನಿಮ್ಮ ಮನೆಯ ದೇವರಾಗಿದ್ದರೆ ಅದನ್ನು ಕೊರಳಿಗೆ, ತಲೆಗೆ ಅಥವಾ ದರ್ಗಾದ ಮೇಲೂ ಹಾಕೊಳ್ಳಿ. ಇದು ದಲಿತ ಸಮುದಾಯಕ್ಕೂ ಅಂಬೇಡ್ಕರ್ ಅವರಿಗೆ ಮಾತ್ರ ಮಾಡಿದ ಅವಮಾನವಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿದ ಅವಮಾನ ಎಂದು ಮುತಾಲಿಕ್ ತೀವ್ರವಾಗಿ ಪ್ರತಿಕ್ರಿಯಿಸಿದರು. ದಸರಾ ಕಾರ್ಯಕ್ರಮದ ಉದ್ಘಾಟನೆಗೆ ಕಾಂಗ್ರೆಸ್ ಸರ್ಕಾರ ಅವಕಾಶ ನೀಡಿರುವುದರಿಂದಲೇ ಇಂತಹ ಧೈರ್ಯ ಬಂದಿದೆ ಎಂದು ಆರೋಪಿಸಿದ ಅವರು ಬಾನು ಮುಸ್ತಾಕ್ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು. ಕ್ಷಮೆ ಕೇಳದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ದಾವಣಗೆರೆ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮಾಜಕ್ಕೆ ಯಾವುದೇ ಟಿಕೆಟ್ ಕೊಡಬಾರದು, ಒಂದು ವೇಳೆ ನೀಡಿದರೆ ಶ್ರೀರಾಮ ಸೇನೆ ಬಂದು ಸೋಲಿಸುತ್ತದೆ ಎಂದರು. ಈಗಾಗಲೇ ಇರಾನಿನ ಸಂಬಂಧಪಟ್ಟ ಹಾಗೆ ಖೊಮೈನಿ ಭಾವಚಿತ್ರ ಹಾಕಿದ್ದನ್ನು ವಿರೋಧ ಮಾಡಿದ್ದೀವಿ. ಕಮಿಷನರ್ಗೆ ಅದನ್ನು ತೆಗೆದು ಹಾಕಬೇಕು ಅಂತ ಹೇಳಿದರೂ ಕೂಡ ಒಂದೇ ಒಂದು ಭಾವಚಿತ್ರ ತೆಗೆದಿಲ್ಲ. ಸೊ ಈಗ ಮತ್ತೆ ನಾವು ಹೇಳಿದರೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ನಮಗೆ ಮುಖ್ಯವಾಗಿ ಈ ಭಾವಚಿತ್ರದ ಹಿಂದೆ ಇರುವಂಥ ಮಾನಸಿಕತೆ ಏನು? ನಾಳೆ ಇರಾನ್ ಮತ್ತು ಭಾರತದ ಮಧ್ಯದಲ್ಲಿ ಯುದ್ಧ ಆಯ್ತಂದರೆ ಇಲ್ಲಿಯ ಮುಸ್ಲಿಮರು ಯಾರ ಪರವಾಗಿರ್ತಾರೆ ಅನ್ನೋದು ಈಗಲೇ ಅವರು ಫೋಟೋ ಹಾಕಿ ಅವರ ಸ್ಪಷ್ಟವಾದಂಥ ನಿಲುವನ್ನು ತೋರಿಸಿದ್ದಾರೆ. ಸೊ ಇದು ದೇಶಕ್ಕೆ ಅಪಾಯಕಾರಿ. ಇವತ್ತು ಖೊಮೈನಿ ಅನ್ನುವಂಥ ವ್ಯಕ್ತಿ ನಮ್ಮ ದೇಶಕ್ಕೆ ಇದು ಕೊಟ್ಟಿರ್ಬೋದು, ಸ್ನೇಹ ಇರ್ಬೋದು, ಬೇಕಾದಷ್ಟು ಇರ್ಬೋದು. ಆದರೆ ಇಲ್ಲಿಯ ಮುಸ್ಲಿಮರಿಗೆ ಖೊಮೈನಿ ಏನು ಸಂಬಂಧ ಏನು? 370ನೇ ವಿಧಿ ರದ್ದಾದಂಥ ಸಮಯದಲ್ಲಿ ಅದನ್ನು ವಿರೋಧ ಮಾಡಿದಂಥ ಖೊಮೈನಿ, ಅಲ್ಲಿಯ ಮುಸ್ಲಿಮರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದಂಥ ಖೊಮೈನಿ ಮತ್ತು ಟೆರರಿಸ್ಟ್ ಎಲ್ಲ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಟೆರರಿಸ್ಟ್ ಸಂಸ್ಥೆಗಳಿಗೆ ಪೋಷಕರಾಗಿದ್ದಾರೆ. ಹಮಾಸ್ ಇರ್ಬೋದು, ಜೈಸೆ ಮೊಹಮ್ಮದ್ ಇರ್ಬೋದು, ಅಫ್ಘಾನಿಸ್ತಾನದ ಟೆರರಿಸಮ್ ಇರ್ಬೋದು, ಇವೆಲ್ಲದಕ್ಕೂ ಇವರು ಮಹಾ ತಾಯಿ ಇದ್ದಂಗೆ ಇವರು ಇದ್ದಾರೆ. ಸೊ ಮೋದಿಯವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಸ್ನೇಹ ಎಲ್ಲ ಇದ್ದರೂ ಕೂಡ ಟೆರರಿಸಮ್ ಸಂಪೂರ್ಣ ನಾಶ ಆಗಬೇಕು ಅಂತನ್ನುವಂಥದ್ದು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಅಷ್ಟಿದ್ದಾಗಲೂ ಕೂಡ ಇಲ್ಲಿ ಪೋಸ್ಟರ್ಗಳನ್ನು ಹಾಕ್ತಾರೆ, ಫೋಟೋಗಳನ್ನು ಹಾಕ್ತಾರೆ ಅಂತಂದರೆ ಇದು ದೇಶದ್ರೋಹಿಗೆ ಸಮಾನಾಂತರವಾದ್ದು. ನಾವು ಇದನ್ನು ಒಪ್ಪೋದಿಲ್ಲ. ಹಾಗಾಗಿ ನಾನು ಹೇಳಿದೆ, ನಾವು ಅಫ್ಜಲ್ ಖಾನನ ಶಿವಾಜಿ ಹೊಟ್ಟೆ ಹರಿದಿದ್ದು ಮತ್ತು ಇಸ್ರೇಲಿನ ಪ್ರಧಾನಿದ ಫೋಟೋ ಹಾಕ್ತೀವಿ ಅಂತ ಹೇಳಿದಾಗ ಅದನ್ನು ಹಾಕಂಗಿಲ್ಲ ಅಂತ ಅನ್ನುವಂಥದ್ದು ಈಗ ಸೂಚನೆ ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಮುದ್ರಣಾಲಯಕ್ಕೆ ಎಲ್ಲಿ ಹೋದಂಥ ಇದರಲ್ಲಿ ಅವ್ರ ಕಡೆಯಿಂದ ಒಂದು ಲೆಟರ್ ತೊಗೊಂಡು ಹೋಗಿದ್ದಾರಂತೆ. ಏನಂದರೆ ಅಫ್ಜಲ್ ಖಾನಂದು, ಶಾಹಿದ್ ಖಾನಂದು ಇಂಥವು ಯಾವುದೇ ರೀತಿಯ ಮುದ್ರಣ ಮಾಡೋಂಗಿಲ್ಲ ಅಂತ ಹೇಳಿ. ಏನಿದು ತಾನಾಶಾಹಿನ? ಅಫ್ಜಲ್ ಖಾನಂದ ಹೊಟ್ಟೆ ಹರಿದಿದ್ದ ಇತಿಹಾಸ ಇದೆ ರೀ. ಶಾಹಿದ್ ಖಾನನ ವಿರುದ್ಧ ಹೋರಾಟ ಮಾಡಿದ ಇತಿಹಾಸ ಇದೆ. ಹಾಗಾದ್ರೆ ಇತಿಹಾಸನೇ ನೀವು ಮಾಡೋಂಗಿಲ್ಲ, ಓದೋಂಗಿಲ್ವಾ? ಅದನ್ನು ನಾವು ಫೋಟೋ ಹಿಡಿಯೋಂಗಿಲ್ವಾ? ಮತ್ತು ಶಾಹಿದ್ ಖಾನ್ ಅಫ್ಜಲ್ ಖಾನಂದ ಮುಸ್ಲಿಮ, ಇವತ್ತಿನ ಈ ಮುಸ್ಲಿಮರು ಬೇರೆ, ಇವ್ರಿಗೇನು ಸಂಬಂಧ ಇಲ್ಲ. ಅದು ಅವತ್ತಿನ ಸಂದರ್ಭದಲ್ಲಿ ಹೋರಾಟ ಆಗಿದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಇದೊಂದು ತಾನಾಶಾಹಿ ನಡೀತಾ ಇದೆ. ಕಾಂಗ್ರೆಸ್ಸಿನ ಏನು ಆಡಳಿತದಲ್ಲಿ ಈ ರೀತಿಯ ಪೊಲೀಸರ ವರ್ತನೆ ಕೂಡ ಅತಿಯಾದ ವರ್ತನೆ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದೇನೆ, ಈಗ ಇಸ್ರೇಲಿನ ಪ್ರಧಾನಿದು ಮತ್ತು ಮೋದಿದು 2 ಫೋಟೋ ತೊಗೊಂಡ್ಬನ್ನಿ, ಇಲ್ಲಿ ನಾವು ಸರ್ಕಲ್ಗೆ ಹಾಕೋದು ಅಂತ ನಿಶ್ಚಯ ಮಾಡಿದ್ದೀವಿ. ಇದು ಹಾಕ್ತೀವಿ.
ಇನ್ನೊಂದು ವಿಷಯ, ನಿನ್ನೆ ಮಂಡ್ಯದಲ್ಲಿ ಭಾನು ಮುಸ್ತಾಕ್ ಲೇಖಕಿ, ಪ್ರಸಿದ್ಧ ಲೇಖಕಿ, ಸೊ ಅವರು ಚಪ್ಪಲಿ ಹಾಕ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಾಲೆಯನ್ನು ಹಾಕಿದ್ದಾರೆ. ಅದನ್ನು ತೆಗೀರಿ ಅಂತ ಹೇಳಿದಾಗ ಚಪ್ಪಲಿ ನಮ್ಮ ದೇವರು ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು. ಅದಕ್ಕೆ ಅದನ್ನು ಹಾಕ್ಕೊಂಡೇ ನಾನು ಮಾಲೆ ಹಾಕೋಕ್ಕೆ, ಇಲ್ಲಾದರೆ ಇಲ್ಲ ಅಂತ ಹೇಳಿದಾಗ ಆಯಿತು ಅಂತ ಹೇಳಿದ್ದಾರೆ. ನಾ ಹೇಳೋದು, ಚಪ್ಪಲಿ ದೇವರು ಅಂತನ್ನುವಂಥದ್ದು ಮಾನಸಿಕತೆ ಅಂದರೆ ಇದು ವ್ಯವಸ್ಥಿತವಾಗಿ ಅವಮಾನ ಮಾಡೋಕ್ಕೇ ಸೊಕ್ಕಿನ ವರ್ತನೆ ಇದು. ಚಪ್ಪಲಿ ನಿಮ್ಮ ದೇವರಾದರೆ ಕಾಲಲ್ಲಿ ಯಾಕೆ ಇಟ್ಕೊಳ್ತೀರಿ? ಅದನ್ನು ಹಾಕೊಂಡು ಓಡಾಡ್ತಾ ಇದ್ದೀರಿ ಯಾಕೆ? ತುಳಿತಾ ಇದ್ದೀರಿ ಯಾಕೆ? ಕೊರಳಲ್ಲಿ ಹಾಕೊಳ್ರಿ, ತಲೆ ಮೇಲೆ ಇಟ್ಕೊಳ್ರಿ. ಏನು ಮಾಡ್ತಾ ಇದ್ರಿ? ಏನು ಮೆಸೇಜ್ ಕೊಡ್ತಾ ಇದ್ದೀರಿ ನೀವು? ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ ಅಲ್ಲ, ದೇಶಕ್ಕೆ ಅವಮಾನ, ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ನೀವು. ಸೊ ಈ ರೀತಿಯ ಮಾನಸಿಕತೆ ಇದನ್ನು ಡೆವಲಪ್ ಮಾಡಿದ್ದೇ ಸಿದ್ದರಾಮಯ್ಯನವರು, ಡೆವಲಪ್ ಮಾಡಿದ್ದೇ ಕಾಂಗ್ರೆಸ್ನವರು. ಅವರಿಗೆ ಬೇರೆ ಯಾರೂ ಸಿಗಲಿಲ್ಲ. ಕರ್ನಾಟಕದಲ್ಲಿ ಬಹಳ ದೊಡ್ಡ ಹಿಂದೂ ವ್ಯಕ್ತಿ ಇರುವಂಥ ಬೇಕಾದ ಜನ ಇದ್ದ, ಇವು ಭಾನು ಮಸ್ತಕ್ ಅಂತ ಕರೆಸಿ ನಾಡ ದೇವತೆ ಚಾಮುಂಡೇಶ್ವರಿಯ ಉದ್ಘಾಟನೆ ಮಾಡಿಸ್ತಾರೆ ಅಂತಂದರೆ, ಸೊ ಆವಾಗಲೇ ಹಾಗಾದ್ರೆ ಆವಾಗಲೂ ಚಪ್ಪಲಿ ಹಾಕೊಂಡು ಹೋಗ್ಬೇಕಾಗಿತ್ತು. ನನ್ನ ದೇವರು ಅಂತ ಹೇಳಿ ಚಪ್ಪಲಿ ಹಾಕೊಂಡು ಹೋಗ್ಬೇಕಾಗಿತ್ತು. ಅವಾಗ ಚಪ್ಪಲಿ ಹಾಕಿದ್ರಿ ಅಂದರೆ ಇವರು ವ್ಯವಸ್ಥಿತವಾಗಿ ವಿವಾದವನ್ನು ಮತ್ತು ಸಂವಿಧಾನವನ್ನು ಅವಮಾನ ಮಾಡೋಕ್ಕೇ ಈ ರೀತಿಯ ಪ್ರಕ್ರಿಯೆ ಮಾಡಿದ್ದಾರೆ. ನಾನು ಹೇಳ್ತೀನಿ, ಕ್ಷಮೆ ಕೇಳಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲಾದರೆ ನೀವು ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ, ಅಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ, ನಿಮ್ಮ ಕಾರ್ಯಕ್ರಮ ಮಾಡಿಸ್ಕೊಡೋದಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ನೀವು ಸಂವಿಧಾನ, ಡಾಕ್ಟರ್ ಅಂಬೇಡ್ಕರ್, ದೇಶಕ್ಕೆ ಅವಮಾನ ಮಾಡಿದ್ದೀರಿ. ನಿಮ್ಮ ಮಾನಸಿಕತೆ ಸರಿಯಲ್ಲ, ಇದು ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇನ್ನೊಂದು ಲಾಸ್ಟು, ಇತ್ತೀಚೆಗೆ ಈಗ ಇಲೆಕ್ಷನ್ ಡಿಕ್ಲೇರ್ ಆಗಿದೆ. ದಾವಣಗೆರೆಯಲ್ಲಿ ಮುಸ್ಲಿಮರು ನಮಗೆ ಕೊಡಬೇಕು, ನಾವು 90,000 ಜನ ಇದ್ದೀವಿ, 80,000 ಜನ ಇದ್ದೀವಿ, ನಮಗೆ ಕೊಡಬೇಕು, ಈ ಸೀಟನ್ನು ನಮಗೆ ಕೊಡಬೇಕು ಅಂತ ಹೇಳುವಂಥದ್ದಿದೆಯಲ್ಲ, ಇದೇ ಮಾನಸಿಕತೆ ಜಿನ್ನಾದ್ದಿತ್ತು. ಪಾಕಿಸ್ತಾನ್ ನಮಗೆ ಕೊಡಬೇಕು, ಇಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದಂಥದ್ದು ಇದು ಜಿನ್ನಾ ಮಾನಸಿಕತೆ ಇದು. ಸೊ ಈ ರೀತಿಯ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರಲ್ಲ, ಇದು ಇಸ್ಲಾಮಿ ಕಡೆಗೆ ಹೊರಟಿದೆ ಅಂತನ್ನುವಂಥದ್ದು ತೋರಿಸುತ್ತೆ. ನಾನು ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಮುಸ್ಲಿಮರಿಗೆ ಕೊಡಬಾರ್ದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನೂ ಡಿಕ್ಲೇರ್ ಮಾಡಿಲ್ಲ ಅವರು. ಸೊ ಮಾಡಿದರೆ ಅಲ್ಲಿ ಇಡೀ ರಾಜ್ಯದ ಎಲ್ಲ ಹಿಂದೂ ಸಂಘಟನೆಗಳ ಬಂದು ಕಾಂಗ್ರೆಸ್ಸನ್ನು ತೋರಿಸ್ತೀವಿ. ಈ ಮುಸ್ಲಿಂ ಮಾನಸಿಕತೆ, ಜಿನ್ನಾ ಮಾನಸಿಕತೆ ಇದೆಯಲ್ಲ, ಇದು ಸರಿಯಲ್ಲ, ಅಪಾಯಕಾರಿ ಅಂತನ್ನುವಂಥದ್ದು ಹೇಳ್ತಾರೆ. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।